ಹೊಪ್ಪು ನಾಯಿ ಬಿಟ್ಟೋಯ್ತು. ಬನ್ನಿ ನಿಮಗೂ ತೋರಿಸ್ತೆ ನಾವು ಎಲ್ಲಿಗೆ ಹೋಗ್ತಿತ್ತಂತ. ಆ್ಯಂಡ್ ನೋಡಿ, ಹಾಯ್, ವೆಲ್ಕಮ್ ಟು ನಿರಿ ಕನ್ನಡ ವ್ಲಾಗ್. ಇವತ್ತಿನ ವಿಡಿಯೋ ಎಂತ ಅಂತ ಹೇಳಿದರೆ, ಶಾಪಿಂಗ್ ಮಾಡುವ ಅಂತ ಹೇಳಿ ನಾನು ಮತ್ತು ನನ್ನ ಫ್ರೆಂಡ್ ತನು ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ಏನೆಲ್ಲ ಮಾಡುತ್ತೆ, ಏನೆಲ್ಲ ತಗೊಳುತ್ತೆ ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡುತ್ತೆ. ಆ್ಯಂಡ್ ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಇವಾಗ ಟೈಮ್ ಬಂದು 11:15. ನಾವು 10 ಗಂಟೆ ಆಗಿ ಹೊರಡ್ಬೇಕಂತ ಅಂದ್ಕೊಂಡಿತ್ತು, ಎಂತಕ್ಕಂದರೆ ಬಿಸಿಲಿರತ್ತಂತ. ಬಟ್ ಸ್ವಲ್ಪ ನಂದೇ ಲೇಟ್ ಆಯಿತು, ಸ್ಪೇಸ್ ಇರಲಿಲ್ಲ ಮೊಬೈಲೆಲ್ಲ, ಲ್ಯಾಪ್ಟಾಪಿಗೆ ಹಾಕಿ ಒಬ್ಬರೊಳಗೆ ಸುಮಾರು ಲೇಟ್ ಆಯಿತು. ಆ್ಯಂಡ್ ಇವಾಗ ನೋಡ್ರೆ ಬಿಸಿಲು ಅಂದರೆ ಬಿಸಿಲು, ಅಪ್ಪ ಕಣ್ಣು ಓಪನ್ ಮಾಡೋಕ್ಕೆ ಸಮೇತ ಆತಿಲ್ಲ. ಮತ್ತು ಇವತ್ತು ಗ್ಲಾಸ್ ಸಮೇತ ಹಾಯ್ಕೊಂಡು ಬರ್ತಿಲ್ಲ ಇದ್ದಿತ್ತು. ಇವಳು ತನುನೇ ಮತ್ತು ಪುನಃ ಹೇಳ್ದ ಗ್ಲಾಸ್ ಹಾಯ್ಕೊ, ನಾನೊಬ್ಬಳೇ ಹಾಯ್ಕಣ್ಕಂತ ಹೇಳಿ ಅವಳು ಹಾಕಂಬ ಕೇಳದ್ದು. ಬಟ್ ನಂಗೆ ಅದರಿಂದ ತುಂಬ ಯೂಸ್ ಆಯಿತು, ಇಲ್ಲ ಅಂದ್ರೆ ಕಣ್ಣು ಓಪನ್ ಮಾಡಿ ಕೂತ್ಕೊಂಬಕಾತಿಲ್ಲ ಇದ್ದಿತ್ತು. ತುಂಬ ವೆಹಿಕಲ್ ಇದ್ದಿತ್ತು. ಆ್ಯಂಡ್ ಸೆಕೆಂಡ್ ಸ್ಯಾಟರ್ಡೇ ಆಲ್ಮೋಸ್ಟ್ ಎಲ್ಲರಿಗೂ ರಜೆ ಇರತ್ತೆ. ಸೊ ಎಲ್ಲರೂ ತಿರ್ಗೋಕೋತಿದ್ರು ಏನೋ ಗೊತ್ತಿಲ್ಲ, ನಮ್ಮ ಥರನೇ ತುಂಬ ವೆಹಿಕಲ್ ಇತ್ತು. ಅದು ಸಂತೆಕಟ್ಟೆ ರೋಡ್ ಅಂತೂ ಕಾಂಬುಕಾತಿಲ್ಲ, ಸ್ವಲ್ಪ ಹಾಳಾಗಲಿಲ್ಲ. ಇವಳು ರೋಡ್ ನೋಡ್ತಾನೆ ನೀವು ಓಡಿಸಂತ ಗಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದಾಳೆ. ಆ್ಯಂಡ್ ಸಂತೆಕಟ್ಟೆಯಿಂದ ಗಾಡಿ ನಾನು ತಗೊಂಡೆ. ಮತ್ತೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಡೈರೆಕ್ಟ್ ಡಾಲಾಪ್ಸಿಗೆ ಬಂತು ಊಟಕ್ಕೆ. ಎಲ್ಲ ಶಾಪಿಂಗೆಲ್ಲ ಮಾಡ್ರ ಮೇಲೆ ಊಟ ಮಾಡ್ತಾರೆ, ನಮ್ದಂಗಲ್ಲ, ಊಟ ಮಾಡಿ ಶಾಪಿಂಗ್ ಮಾಡುವ ಅಂತ. ಟೈಮ್ ಒಂದು 11:45, 12 ಆಯ್ತೇನೋ ಅಷ್ಟೇ. ಡಾಲಾಪ್ಸಿಗೆ ಎಂಟ್ರಿ ಕೊಟ್ಟಿತ್ತು ನೋಡಿ. ನಾವು ಎಲ್ಲ ಶಾಪಿಂಗ್ ಮಾಡ್ರ ಮೇಲೆ ಊಟಕ್ಕೆ ಬರ್ತಾರೆ, ನಾವು ಹಾಗಲ್ಲ. ಟೈಮ್ ಎಷ್ಟಾಯ್ತು ಗೊತ್ತಾ? 11:55 ಆದಷ್ಟೇ. ತಿನ್ನಲಿಕ್ಕೆ ಫಸ್ಟ್ ಮೇಡಮ್ ಕರ್ಕೊಬಂದಿತ್ತು. ಇಲ್ಲಿ ಲೈಟ್ ಹಾಕೋದಿಲ್ದ ಹೋಗ್ತಿದ್ದ ಕಣಿ, ಅದು ನಾರ್ಮಲ್ ಅಲ್ಲ ಸೂಪ್. ಎಲ್ಲರೂ ದಿನ ಬಿಡಿ ಮಾಡ್ತಿದ್ದೆ, ಎಂತ ಅರೋದಿಲ್ಲ. ನೀ ಹೇಳಲ್ಲ. ಲಾಲಿಪಾಪ್ ಲಾಲಿಪಾಪ್ ಅಂದರೆ ಡ್ರೈ ತಿಂದು. ಹಾಂ, 1 ಪ್ಲೇಟ್. ಇದು 1/2 ಚಿಕನ್ ಮ್ಯಾಂಚೋ ಸೂಪ್. ಬೈಟು ಸಾಕು. ಮತ್ತು ಒಂದೊಂದು ಬಿರಿಯಾನಿ. ಯಾರೆಲ್ಲ ಬಿರಿಯಾನಿ ಫುಲ್ ಬರ್ತಾರೆ, ಒಮ್ಮೆ ಬನ್ನಿ. ಇದು ಮಣಿಪಾಲಲ್ಲಿ ಇರೋದು, ತುಂಬ ಚೆನ್ನಾಗಿದೆ ಹೋಟೆಲ್ ಒಳಗಡೆ ಬಂದರೆ ಒಂದು ಮರ ಉಂಟು, ಅಶ್ವತ್ಥನ ಮರ. ಆ್ಯಂಡ್ ಇಲ್ಲಿ ನೀರು ಗಾಜಿನ ಬಾಟ್ಲಲ್ಲಿ ಇರುತ್ತೆ, ಫೀಲ್ ಲೈಕ್ ಬಿಯರ್ ಬಾಟಲ್ ಕಂಡಂಗಿರುತ್ತೆ. ಆ್ಯಂಡ್ ಇದ್ರಲ್ಲಿ ನೀರು ಹಾಕೊಂಡು ಕುಡಿದ್ರೆ ನೀರು ಕುಡ್ದಿತ್ತಂತಲೇ ಅನಿಸೋದಿಲ್ಲ. ನೋಡಿ ನನ್ನ ಫೇವ್ರೇಟ್, ಎಂತನೂ ಹಾಕೊಂದು ಫೇವ್ರೇಟ್ ಅಲ್ಲ. ಸುದ್ದಿ ತಿಂತೆ ಎಂತಕ್ಕೆ? ನೀರು ಕುಡಿಬೇಡ ಲಾಸ್ಟ್ ಕಂಡ್ರೆ ನೀರು ಕುಡಿಕೆ ಅನ್ಸುತ್ತೆ. ಎಷ್ಟು ಚಂದ ಇತ್ತು ಕಣೆ, ನೀವು ಒಂದ್ಸತಿ ಬನ್ನಿ, ತುಂಬ ಚಂದ ಇತ್ತು, ಪೀಸ್ಫುಲ್ ಇತ್ತು. ಒಂದು 5,000 ಹಿಡ್ಕೋಬೇಡಿ. ಎಂತಕ್ಕೆ ಅಷ್ಟೆಲ್ಲ ಆತಿಲ್ಲ, ಏನು ಮಾತು ಕೇಳಬೇಡಿ. ಒಂದು ನಾನು ತೋರಿಸ್ದೆ ಎಷ್ಟಾತಂತ, ತುಂಬ ಚಂದ ಇತ್ತು. ಇದ್ರ ಮಧ್ಯೆ ಒಂದು ಅಶ್ವತ್ಥನ ಮರ. ಆ್ಯಂಡ್ ಅಶ್ವತ್ಥಂದೇ ಮರ ಕೇಳಬೇಕ, ಇದು ಅಶ್ವತ್ಥನ ಮರ ಅಲ್ಲ. ಬೇಕಾ? ನಾವು ಆರ್ಡ್ರ್ ಮಾಡಿದ್ದು ಬೈಟು ಚಿಕನ್ ಮಂಚೋ ಸೂಪ್ ಆ್ಯಂಡ್ ಚಿಕನ್ ಲಾಲಿಪಾಪ್ ಆ್ಯಂಡ್ ಬಿರಿಯಾನಿ. ಒಂದು ಬಿರಿಯಾನಿಯಲ್ಲಿ ಇಬ್ಬರು ಶೇರ್ ಮಾಡಿತ್ತು, ಅದು ನಮ್ಮಿಬ್ರಿಗೆ ಸಾಕಾಯಿತು. ತುಂಬ ಟೇಸ್ಟಿಯಾಗಿದ್ದಿತ್ತು ಚಿಕನ್ ಲಾಲಿಪಾಪ್. ಯಾವುದಿದ್ರು ಅಡ್ಡಿಲ್ಲ, ಮದುವೆ ಪೀಸ್ ಇತ್ತು ಮಾಂಸ. ನಂಗೆ ಹಾಕಂಗೆ ಈಗ ಪುನಃ ಕೇಳಲ್ಲ. ನಿನ್ನ ವ್ಲಾಗಿಂಗ್ ದಸಿ ನೆಮ್ಮದಿ ಉಂಬಕ್ಕೂ ಇಲ್ಲ. ನಾನು ಎಂತ ಮಾಡಿದ್ದೆ? ಎಂತಂತ ಹೇಳಿದ್ರೆ ನನಗೂ ವೀಡಿಯೋ ಮಾಡೋತ್ತಿಗೆ ಒಂಥರ ಅನ್ನಿಸ್ತಾ ಇತ್ತು. ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲ, ಸೊ ಆದ್ರೂ ಕಾಂಬಾರ್ ಕಾಂತ್ರಿ ಅಂತ ಹೇಳಿ ವೀಡಿಯೋ ಮಾಡಿದೆ. ಆ್ಯಂಡ್ ಅಲ್ಲಿ ವೀಡಿಯೋ ಮಾಡುವಾಗ ಒಬ್ಬರು ಕೇಳಿದ್ರು ಯೂಟ್ಯೂಬ್ ಮಾಡ್ತಾಯಿದ್ರಿ ಅಂತ, ಹಾಗೆ ಅವ್ರು ಸಬ್ಸ್ಕ್ರೈಬ್ ಸಹ ಮಾಡಿಕೊಂಡ್ರು. ನನಗಂತೂ ಬಟರ್ಫ್ಲೈ ಥರ ಹಾರಿ ಹೋದೆ ಒಂದ್ಸಲ, ತುಂಬ ಖುಷಿ ಆಯಿತು. ಇದು ಬಿರಿಯಾನಿ ತಿನ್ನಕ್ಕಿಂತ ಮುಂಚೆನೇ ಒಂಥರ ಟೇಸ್ಟ್ ಲೈಕ್ ಇದೆ.
ಅದು ಒಂಥರ ಲೈಕ್ ಬಟ್ ಇದಾಯ್ತು ಚಪ್ಪಿ ಆಯ್ತು. ನಂಗೆ ಇದು ಅಡ್ಜಸ್ಟ್ ಆಗೋಯ್ತು. ಅದು ಬಿಟ್ಟರೆ ಸ್ವಾದಿಷ್ಟ ಕಡಿಮೆ, ಇಲ್ಲೇ ಜಾಸ್ತಿ. ಎಷ್ಟು ಸ್ವಲ್ಪನ ವಾರಕ್ಕೊಂದ್ಸತಿಯವರು ಬಂದೇ ಬರ್ತಿದ್ದಿತ್ತು. ತಿಂತ್ಯಕ್ಕ ನಾವು ಒಂದು ಜ್ಯೂಸ್ ಕುಡ್ದು ಹೊರಡೋ ಹೊತ್ತಿಗೆ ಅವಳ ಹತ್ರ ಮೊಬೈಲಲ್ಲಿ ಲಾಗ್ ತೆಗೆದು ಟೈಮ್ ಇಷ್ಟಂತ ತೋರಿಸೋ ಹೊತ್ತಿಗೆ 12:40 11:50 ಬಂದಿತ್ತು. 12:40 ಆ್ಯಂಡ್ ಅಲ್ಲಿಂದ ಸೋಂಪು ತಿನ್ಕೊಂಡು ನೆಕ್ಸ್ಟ್ ಎಲ್ಲೋ ಐತಂತ ನೋಡಿ. ಇದು ಕಾಲೇಜ್ ಟೈಮಲ್ಲಿ ನಾವು ಫುಲ್ ಅಂತ ಹೇಳಿ ಟಿಶ್ಯೂಗೆ ಹಾಕೊಂಡು ಬರ್ತಾ ಇದ್ದಿದ್ದು. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ನೀವು ಸಹ ಹಾಗೆ ಸೋಂಪನ್ನು ಟಿಶ್ಯೂಗಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ಇವತ್ತು ಕ್ಲಾಸ್ ಐಕ ಬಂದು ಒಳ್ಳೆಯದೇ ಆಯಿತು. ಈ ಹೆಣ್ಣು ತಕೊಂಡು ಬಾ ಅಂದ್ರೆ ತಗೊಬಂದ್ರು, ಇಲ್ಲ ಅಂದರೆ ನಾನು ಪಿಕ್ಚರ್ ಬಿಡ್ತಿದ್ದೀನಿ ಅಂತನೂ ಹಾಕಕ್ಕ. ಜುಡಿಯೋ ಹೋಗ. ಎಸ್ ನಾವು ಜುಡಿಯೋಕ್ಕೆ ಬಂತು. ಇಲ್ಲೊಂದು ಎಷ್ಟು ಟೈಮ್ ವೇಸ್ಟ್ ಮಾಡಿತ್ತಂತ ಇಲ್ಲ, ನೀವೇ ನೋಡಿ. ಇಲ್ಲಿ ವಾಯ್ಸ್ ಎಂತ ಕೊಡೋದಿಲ್ಲ, ಮ್ಯೂಸಿಕ್ ಆಗ್ತೆ. ಮೋಶ ಬೇಕಿತ್ತ ಅದನ್ನ ಮಾಡ್ತೇನಾ ನಮ್ಮ ಹೀರೋಯಿನ್ ಕಡೆ ಗ್ಲಾಸ್ ಎಲ್ಲ ಐಕೊಂಡು. ಆ್ಯಕ್ಚುಲಿ ಹೇಳ್ಕಂತ ಕಲೆಕ್ಷನ್ ತುಂಬ ಚೆಂದ ಇದ್ದಿತ್ತು. ನಂಗೆ ವೀಡಿಯೋ ಶೂಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಅವಳಿಗೆ ತಲೆ ತಿರ್ದಂಗೆ ಆಗ್ತಾಯಿತ್ತಂಬ್ರು. ಅದು ಹೇಳೋಕ್ಕಾಗಂತ ಹೇಳಿದ್ದಾಳೆ, ಬಟ್ ಅವ್ರ ಮನೆಗೆ ಯಾರೂ ನೋಡೋದಿಲ್ಲ ಅನಿಸುತ್ತೆ ವೀಡಿಯೋ. ಸೊ ಅದಕ್ಕೆ ಅವಳ ಜೊತೆನೇ ಇದ್ದಿದ್ದೆ. ಆ್ಯಂಡ್ ಲಾಸ್ಟ್ ಮೂಮೆಂಟು ಸಣ್ಣದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದಷ್ಟೇ. ಆ್ಯಂಡ್ ತುಂಬ ಚೆಂದ ಇತ್ತು. ಹಾಗೆ ರೇಟ್ ಸಹ ಹಾಗೆ ಇತ್ತು. ಅದು ಚೆಂದ ಇತ್ತು. ಏನು ಇಟ್ಕೊಂತಿಲ್ಲ ಒಂಚೂರು, ನಾನೇ ಇಟ್ಕೊಂಡು ದೊಡ್ಡ ಗ್ಲಾಸ್ ಐಕೊಂಡು ರಾಣಿ ಥರ. ಯಾಕಂದರೆ ಅದರಲ್ಲಿ ಸಾಮಾನೆಲ್ಲ ಈಗ ಏನು ತುಂಬದ್ರೊಳಗೆ ಎತ್ತಿಕಣಿ ತುಂಬಿರೋದು ಇಟ್ಕೊಂತಿಲ್ಲ. ನಂದೆಲ್ಲ ಚಿಕ್ಕ ಐಟಮ್ ಹಿಂದೆ ಬಾಟೆಗಳು. ಆ್ಯಕ್ಚುಲಿ ಬಂದದ್ದು ಇವಳಿಗೆ ತಕ್ಕಂತಿದ್ನ ಎಲ್ಲ ಕಾಸ್ಟ್ಲಿಗೆ ಏನು ಜಾಗಲ್ಲ ಸಾಕಾಯ್ತು. ಈಗ ಲ್ಯಾಗೇಜ್ ಅದು ಕವರ್ ಇಟ್ಕೊಂಡು ತಿರ್ಗದ್ಕೊಂಡು ನಾನು ಅಯ್ಯೋ ಪಾಪ ಅನಿಸ್ತಿತ್ತು. ನನ್ಕೊಂಡ್ರೆ ನಾನು ಆ್ಯಕ್ಚುಲಿ ಈ ಥರ ಕವರೆಲ್ಲ ಇಟ್ಕೊಂತೇ ಇಲ್ಲ, ತಕ್ಕಂತೇ ಇಲ್ಲ. ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಳ್ಬೇಕಂತ. ಬಟ್ ನಿನ್ನೆ ಮಾತ್ರ ನಾನೇ ಇಟ್ಕೊಂಡು ಸುತ್ತಾ ಆಗ್ತಿದ್ದೆ. ಇಲ್ಲ ಹಾಂ ವೈಟ್ ಬೇಕಾ? ವೈಟ್ ಬೇಡ, ಅದು ಇದಾ? ಎಲ್ಲ ಎಷ್ಟು ನನ್ನ ಡಬಲ್ ಎಕ್ಸ್ ಇತ್ತಲ್ಲ ಮಕ್ಕ 299 ಕ್ಯಾನ್ಸಲ್. ನೀ ಸಾಕಂದ್ರೆ ವಿಡಿಯೋ ಮಾಡೋದು
ಇದು ದುಡಿಯೋದು ಲಾಸ್ಟ್ ಮೂಮೆಂಟು ನೋಡಿ ಗಾಯ್ಸ್. ಹೌದು ಹಾಂ ಕಾಣು ಅವ್ರು ಪಾಪ ನೀವೆಂತ ಜೋರು ಮಾಡೋದಾ. ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಡಿ ಮಾರ್ಟ್, ಬಟ್ ಅದ್ರ ಮಧ್ಯೆ ಒಂದು ಜ್ಯೂಸ್ ಕೊಡುವ ಅಂತ ಬರಿಷ್ಠ ಅಂತೂ ಒಂದು ಇದಿದ್ದಿತ್ತು, ಬಟ್ ಅದ್ರ ಎಂತ ನೆನಪಿಲ್ಲ ನನಗೆ, ಅದೇ ಅಂತ ಅಂದ್ಕೊಂಡಿದ್ದೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಬಂದು ಇಬ್ಬರು ಒಂದು ಕೋಲ್ಡ್ ಕಾಫಿ ಕುಡ್ಕೊಂಡು ಮತ್ತೆ ಡಿ ಮಾರ್ಟಿನ ಕಡೆಗೆ ಹೊರಟಿವಿ. ಎಂತ ಬ್ಯಾಗ್ ತನು ಅಕ್ಕ ಧೂಳು ತಕೊಂಡಿದ್ದಾಳ. ಬ್ಯಾಗನ್ನು ದುಡ್ಕೊಳತಿದ್ದ. ಎಲ್ಲ ಬದಿ ಬಟ್ಟಿ ಅಮ್ಮ ನಿತ್ತಪ್ಪ. ಇದೆಂತ ಬೆಡ್ಶೀಟ್ ಡಿ ಮಾರ್ಟಾಗ ಫುಲ್ ತನು ಅಕ್ಕನ ಶಾಪಿಂಗು. ಚಂದ ಚಂದ ಡೈಲಿ ಯೂಸ್ ಒಳ್ಳಾದ. ಏ ತನು ಇಳ್ಕೊಂಡು ಚಂದ ಇತ್ತು ಕಣ್ ಡೈಲಿ ಯೂಸ್. ಓಡಿ ಓಡಿ ಬಂದಳು. A few moments later. 1 hour later. ಒಂದು 4 ತಗೊಂಡು ಹೋಗು, ಟ್ರಯಲ್ ಮಾಡಿ ಬಾ. ನಂಗಂತೂ ಸಾಕಾಯ್ತು. ಸಾಕಾಯ್ತು ಬಾ. ಸಾಕಾ ನಂಗೆ ಎದುರು ಬರ್ತಿತ್ತು. ನಂಗೆ ಕೊಡು ಕೊಡು. ಅಲ್ಲಿಂದ ಕಲ್ಲಿಟ್ಟದ ಬೇಡ. ಹಾಂ ಹೇಳಿಕೊಡ್ತೇರ ಅದು ಇಲ್ಲ ಆಗ್ದಿಯಲ್ಲ. ಎಂತಕ್ಕೆಲ್ಲ ಆಗ್ದೆ ನಂಗ? ನೀ ಬಿಲ್ ಮಾಡ್ತೀಯಾ? ಅಮ್ಮನ ಹತ್ರ ಬಿಲ್ ಮಾಡ್ಕೊ ಬಂದು ನಂಗೆ ಕೊಡು. ಬಿಲ್ ಮಾಡಿ ನಂಗೆ ಕೊಡು. ಹಾಂ ಅಲ್ಲಿ ಹಾಕ್ಬಿಡ. ಬೈತ್ರ. ಹೆಸ್ರೆಂತ ನಿಂದು? ಹೆಸ್ರೆಂತ? ಶಾನು. ಹಾಂ ಅದೆಂತ ಡಸ್ಟ್ಬಿನ್ನ ನಿಂದು? ಬಾಯ್. Five hours later. ಇಲ್ಲಪ್ಪ ಇನ್ನೂ ಆಯಿಲ್ಲ, ಹುಡ್ಕುದ್ರಲ್ಲೇ ಇದ್ದ. ಚಂದ ಚಂದ ಉಂಟು.
ಚಂದ ಚಂದ ಹಾಯ್ ಮಾಡಿ ಹಾಯ್. ಬಿಲ್ಲಿಂಗ್ ಅಂತೂ ಇಂತೂ ಡಿ ಮಾರ್ಟಿಂದ ಹೊರಗೆ ಬಂತು. ಟೈಮ್ ಬಂದು ಒಂದು 5:15 ಆಗಿತ್ತು ಇಷ್ಟೊತ್ತಿಗೆ. ಆ್ಯಂಡ್ ನಂಗೆ ಸ್ವಲ್ಪ ನಾಳೆಗೆ ಸ್ಟಿಚ್ ಮಾಡೋಕ್ಕೆ ಲೈನಿಂಗ್ ಬೇಕಿತ್ತು. ಸೊ ಒಳ್ಳೆ ಉಡುಪಿಯಾಗೆ ಹೋಗಿ ತಗೊಂಡು ಬಂತು. ಉಡುಪಿಗೆ ಹೋಗ್ಬೇಕು ಹೋಯ್ತು, ಬಟ್ ಬಾಪೋತಿ ರೂಟ್ ಮಿಸ್ ಆಗಿ ಮ್ಯಾಪ್ ಹಾಯ್ಕೊಂಡು ಬಾಪು ಪರಿಸ್ಥಿತಿ ಬಂತು. ಆ್ಯಂಡ್ ಮ್ಯಾಪ್ ಹಾಯ್ಕೊಂಡು ಅಂತೂ ಇಂತೂ ಬಂತು. ಟೈಮ್ ಬೇರೆ 6 ಆತೆ ಬಂತು. ನೋಡಿ ಏನೆಲ್ಲ ಆತಂತ. ಆ್ಯಕ್ಚುಲಿ ರೋಡ್ ಹಾಳಾಯ್ತು. ಆಚೆ ಸೈಡ್ ಬಿಡೋದಿಲ್ಲ, ಈಚೆ ಸೈಡ್ ಬಿಡೋದಿಲ್ಲ. ಸೊ ಇಲ್ಲಿ ಬಿಟ್ಟು ಆಚೆಗೊಬ್ಬರೆಲ್ಲ ನಾವು ಆಚೆಗೊಂದು ಒಯ್ಲಕ್ಕಿದ್ದಿತ್ತು. ನನ್ನ ಚಾರ್ಜ್ ಖಾಲಿ ಗಾಯ್ಸ್. ಬಾಯ್, ನಾನು ಸಂಜೆ ರಾತ್ರಿ ಸಿಗ್ತೆ. ಬಾಯ್ ಬಾಯ್. ಆಯ್ತು, ಸ್ವಿಚ್ ಆಫ್ ಆಯ್ತು 1%. ಅಲ್ಲಿ ರೋಡ್ ಮಧ್ಯದಲ್ಲೇ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯ್ತು. ಆ್ಯಂಡ್ ಮನೆ ಬಂದು ಸ್ವಲ್ಪ ಚಾರ್ಜ್ ಹಾಯ್ಕೊಂಡು ನಂಗಂತೂ ಸುಸ್ತಾಯ್ತು. ಒಂದು ಸ್ನಾನ ಮಾಡಿ ಒಂದು ಸ್ವಲ್ಪ ಮುಖಕ್ಕೆಲ್ಲ ಮಾಯ್ಶ್ಚರೈಸರ್ ಹಚ್ಕೊಂಡು ಏನೆಲ್ಲ ತಗೊಂಡು ಬಂದಿದೆ ತೋರಿಸುವ ಅಂತ ಹೇಳಿ. ಆ್ಯಂಡ್ ಇದು ಖಾಲಿ ಆಗ್ತಾ ಬಂತು. ಇವತ್ತು ಡಿ ಮಾರ್ಟಿಂದ ತಗೊಂಡು ಬಂದಿದ್ದೆ. ಬೈ 1 get 1 ಫ್ರೀ ಇದ್ದಿತ್ತು. ಇವಾಗ ಟೈಮ್ ಬಂದು 7 ಗಂಟೆ ಹತ್ರ ಆಗ್ತಾ ಬಂತು. ಆ್ಯಂಡ್ ಕ್ವಿಕ್ಕಾಗಿ ಏನೆಲ್ಲ ತಗೊಂಡು ಬಂದಿದ್ದೆ ಅಂತ ತೋರಿಸ್ದೆ. ಬಟ್ ಲೈಟ್ ಎಫೆಕ್ಟ್ ಇಲ್ಲ. ನಿಮಗೆ ತೋರುತ್ತೋ ಇಲ್ದೋ ನನಗೂ ಗೊತ್ತಿಲ್ಲ. ಎಂತಕ್ಕಂತ ಹೇಳಿದರೆ, ನಂದು ರಿಂಗ್ ಲೈಟ್ ಬಂದು ಹಾಳಾಯ್ತು. ಮೊನ್ನೆ ಬೊಡ್ಡ ಒಂದು ಸತಿ ಬಿತ್ತು. ಬಟ್ ಹೆಕ್ಕಿಟ್ಟೆ. ಆನಂತರ ಅದು ಹಾಳಾಯ್ತಂದ್ರೆ ಲೈಟೆಲ್ಲ ಬರುತ್ತೆ, ಒಂದು ಸ್ಕ್ರೂ ಟೈಪ್ ಇರುತ್ತೆ. ಅದು ಎಲ್ಲೂ ಉದ್ರಿ ಹೋಯ್ತಂತ ಗೊತ್ತಿಲ್ಲ. ಆ್ಯಂಡ್ ಮೊನ್ನೆ ಬಿದ್ದು ಅದು ಒಡ್ಕೊಂಡಿದೆ ರಿಂಗ್ ಲೈಟನ್ನು. ಇದು ನನಗೆ ಅಣ್ಣ ಗಿಫ್ಟ್ ಮಾಡಿದ್ದು ರಾಖಿ ಹಬ್ಬದ ದಿನ. ಆ್ಯಂಡ್ ನಂಗೆ ತುಂಬ ಬೇಜಾರಾಯಿತು. ಅದು ಬಿದ್ದರೂ ಕೂಡ ಹಾರ್ಟೇ ಬ್ರೇಕ್ ಆದಂಗೆ ಆಯಿತು ಒಂದು ಸಲ. ಆ್ಯಂಡ್ ಆರ್ಡ್ರ್ ಮಾಡಿದ್ದೆ, ಯಾವತ್ತು ಬತ್ತಂತ ಗೊತ್ತಿಲ್ಲ. ಆ್ಯಂಡ್ ಬಂದ ನಂತರ ನಿಮಗೆ ತೋರಿಸ್ದೆ. ಅಲ್ಲಿ ತನಕ ಇದನ್ನು ಬದಿಯಲ್ಲಿ ಇಡೋದು. ಯಾವುದೇ ವಸ್ತು ಆದರೂ ಅದಕ್ಕೆ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಹಾಳಾದಾಗನೇ ಬೆಲೆ ಗೊತ್ತಾಗೋದು ಅಂತಾರಲ್ಲ, ಅದೇ ಥರ ಆಯಿತು. ಅದು ಹಾಳಾದ್ರ ಮೇಲೆ ಅದ್ರ ವ್ಯಾಲ್ಯೂ ಎಷ್ಟಂತ ಗೊತ್ತಾಯ್ತು. ಆ್ಯಂಡ್ ಅದು ಹಾಳಾದ್ರ ಮೇಲೆ ನಂಗೆ ಅದು ಯಾವ ಥರ ಯೂಸ್ ಮಾಡೋದಂತನೂ ಗೊತ್ತಾದ ರೀಸೆಂಟಾಗಿ ಒಂದು 3 ಡೇಸಿಂದ. ಬಟ್ ಎಂತ ಮಾಡೋಕ್ಕಿಲ್ಲ. ಬನ್ನಿ. ಆ್ಯಂಡ್ ಮತ್ತು ಇದನ್ನು ಇಯರ್ ಎಂಡ್ ಶಾಪಿಂಗ್ ಅಂತ ಸಹ ಹೇಳ್ಬೋದು. ಮುಗಿತಾ ಬಂತು. ಇನ್ನೊಂದು 3 days ಇತ್ತೇನೋ ಅಷ್ಟೇ ಜನವರಿ ಬರಲಿಕ್ಕೆ. ಆ್ಯಂಡ್ ಇದು ಮಂತ್ ಎಂಡ್ ಶಾಪಿಂಗ್, ವೀಕೆಂಡ್ ಶಾಪಿಂಗ್ ಆ್ಯಂಡ್ ಇಯರ್ ಎಂಡ್ ಶಾಪಿಂಗ್ ಎಲ್ಲದು ಕಂಪ್ಲೀಟ್ ಆಯಿತು. ತೋರಿಸ್ತೀನಿ ನಾನು ಏನೆಲ್ಲ ತಗೊಂಡಿದ್ದೆ ಅಂತ. ಬನ್ನಿ. ನಂಗೆ ಅರ್ಜೆಂಟ್ ಕೆಲಸ ಇತ್ತು. ಸೊ ಓಕೆ, ತೋರುತ್ತಂತ ಅನ್ಕಂತೆ. ಎಂಥರ ತಗೊಂಡಿದ್ರೆ, ಇದು ನಾಳೆಗೆ ಸ್ಟಿಚ್ ಮಾಡುವಂಥದ್ದು. ಆ್ಯಂಡ್ ಇದು ಸ್ಟಿಚ್ ಮಾಡುವವರೆಗಾರು ಗೊತ್ತಾಗ್ತು. ಆ್ಯಂಡ್ 2 ಫಾಲು. ನೆಕ್ಸ್ಟ್ ಒಂದು ಸ್ವಲ್ಪ ಸ್ಕ್ರಂಚಸ್ ಮಾಡುವ ಅಂತ. ಆ್ಯಂಡ್ ನಿಮಗೂ ಶೇರ್ ಮಾಡ್ತೆ ನೋಡಿ. ಆ್ಯಂಡ್ ಒಂದು ಜಿಪ್, ಇದು ಬ್ಯಾಗ್ ಮಾಡೋದಂತ ಮಾಡಬೇಕಂತ. ಆ್ಯಂಡ್ ಒಂದು ಇದು ಬಟ್ಟೆ ಪೀಸ್. ಇದು ಅರ್ಜೆಂಟ್ ಇತ್ತು, ನಾಳೆ ಮಾಡಬೇಕು. ಆ್ಯಂಡ್ ನಾಳೆ ಬ್ಲೌಸಿಗೆ ಇವರು ಸ್ವಲ್ಪ ಹ್ಯಾಂಗಿಂಗ್ ಇಡೋಕೆ ಹೇಳಿರ, ಕೈಗೆ ಮತ್ತು ಸ್ವಲ್ಪ ಬ್ಯಾಕಿಗೆ. ಸೊ ಇದಿಷ್ಟು ಲೈನಿಂಗ್ ಅಂಗಡಿ ತಗೊಂಡಿದ್ದು. ಆ್ಯಂಡ್ ಡಿ ಮಾರ್ಟ್ ಜುಡಿಯೋದಲ್ಲಿ ತಗೊಂಡಿದ್ದು ಇದೊಂದು ಟಾಪ್. ಆ್ಯಕ್ಚುಲಿ ಇದು ನಂಗೆ ತುಂಬ ಇಷ್ಟ ಆಯಿತು. ಮತ್ತೆಂತ ಅಂತೇಳಿ ಹೇಳಿದ್ರೆ ಕಾಲರ್ ನೆಕ್. ರೇಟ್ ಎಲ್ಲ ಹೇಳೋದಿಲ್ಲ, ನಮ್ಮ ಮನೆಯೆಲ್ಲ ನೋಡ್ತಾ ಇದ್ರು. ಕ್ಯೂಟ್ ಇತ್ತು ಇದು ಹಾಗೆ ವಿಡಿಯೋ ಶೇರ್ ಮಾಡ್ತೆ. ಆ್ಯಂಡ್ 2 ನಾರ್ಮಲ್ ಟೀ ಶರ್ಟು.
ಆಮೇಲೆ ಬ್ಲ್ಯಾಕ್ ಪ್ಯಾಂಟ್, ಒಂದು ಬ್ಲ್ಯಾಕ್ ಟೀ ಶರ್ಟ್. ಇದು ತನುದು 2 ಐಟಮ್ ನನ್ನ ಹತ್ರನೇ ಉಳಿದಿತ್ತು. ಸೊ ಇದು ಜುಡಿಯೋ ಲಿಪ್ಸ್ಟಿಕ್ ಒಂದು. ಆ್ಯಂಡ್ ಡಿ ಮಾರ್ಟಲ್ಲಿ ಎಂತ ತಗೊಂಡು ಅಂತ ಹೇಳಿದ್ರೆ, ಅದೇ ಡಿ ಮಾರ್ಟಲ್ಲಿ ಲೆಗ್ಗಿನ್ಸ್ ತಗೊಂಡಿದ್ದು ಡಿ ಮಾರ್ಟಲ್ಲಿ ಒಳ್ಳೆಯದಿತ್ತು. ಬಟ್ ಇನ್ನೂ 2 ಬೇಕಿದ್ದಿತ್ತು. ನೆಕ್ಸ್ಟ್ ಕಾಂಬತ್ತದು ವೈಟ್ ಇರಲಿಲ್ಲ ಇದ್ದಿತ್ತು, ಎಲ್ಲ ಒಂಥರ ಕೊಳೆ ಆಗಿದ್ದಿತ್ತು. ಮತ್ತು ನಂಗೆ ಬೇಕಪ್ಪ ಮೀಡಿಯಮ್ ಸೈಜ್ ಇಲ್ಲ ಇದ್ದಿತ್ತು, ಸೊ ತಗೊಳ್ಳಿಲ್ಲ. ಇದೊಂದು ಬೌಲು 39 ಸಕ್ಕತ್ತಿತ್ತು. ನೆಕ್ಸ್ಟ್ ತಗೊಂಡಿದ್ದು ಪೌಂಡ್ಸ್, ಅದು ಬೈ ಒನ್ ಗೆಟ್ ಒನ್ನಲ್ಲಿ ಬಂದದ್ದು, ಫ್ರೀ ಇತ್ತು. ಆ್ಯಂಡ್ ನಂದು ಹೇಗೋ ಖಾಲಿ ಆಯ್ತು. ನನಗೆ ತುಂಬ ಇಷ್ಟ. ಆ್ಯಂಡ್ ನಂದು ಎಲ್ಲ ನನ್ನ ಸ್ಕಿನ್ನಿಗೆ ಎಲ್ಲ ಕ್ರೀಮು ಆತಿಲ್ಲ, ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ಬೋದು. ಆ್ಯಂಡ್ ಮಾಯ್ಶ್ಚರೈಸರ್ ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಯಿತು. ಸೊ ಆ್ಯಕ್ಚುಲಿ ನಂದು ಆಯ್ಲಿ ಸ್ಕಿನ್, ಜೆಲ್ ಹಾಕ್ಬೇಕು. ನನಗೆ ಕ್ರೀಮೇ ಇಷ್ಟ, ಜೆಲ್ ಒಂಥರ ಆಯ್ಲಿ ಮತ್ತು ಆಯ್ಲಿ ಥರ ಫೀಲ್ ಆಯ್ತು. ಸೊ ಆ್ಯಂಡ್ ತುಂಬ ಚೆಂದ ಇತ್ತು. ಯಾರಾದರೂ ಸ್ಟಾರ್ಟಿಂಗ್ ಯೂಸ್ ಮಾಡೋರಿದ್ದರೆ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಬೈ ಒನ್ ಗೆಟ್ ಒನ್ನಲ್ಲಿ 2 ಬಂದಿದ್ದು, ಸೊ ಅದಕ್ಕೋಸ್ಕರ ತಗೊಂಡೆ. ಇಷ್ಟೇ ತಗೊಂಡಿದ್ದು. ಆ್ಯಂಡ್ ತನು ಎಂತೆಲ್ಲ ತಗೊಂಡಿದ್ದಾಳೆ ಅಂತ ನಾಳೆ ತೋರಿಸೋಕ್ಕಾದರೆ ತೋರಿಸ್ತಾರೆ. ಅವಳು ಇಷ್ಟರೊಳಗೆ ಚಲ್ಲಪಿಲಿ ಮಾಡಿರ್ತಾಳೆ ಏನೋ, ಮೋಸ್ಟ್ಲಿ ಗೊತ್ತಿಲ್ಲ. ನೋಡುವ, ಬೇರೆ ಎಂಥದ್ದು ತಗೊಳ್ಳಿಲ್ಲ ಅಂದ್ರೆ ಇಷ್ಟಕ್ಕೆ ಎಷ್ಟೇ ಇದು ಗೊತ್ತಾ, ಹಾರ್ಟ್ ಅಟ್ಯಾಕ್ ಆಯ್ತು. ಕೆಲಸ ಇತ್ತು, ನಾಳೆಗೆ ಸ್ಟಿಚ್ ಮಾಡಿ ಕೊಡಬೇಕಲ್ಲ, ಅರ್ಜೆಂಟ್ ಇತ್ತು. ಅದಕ್ಕೆ 11 ಗಂಟೆಗೆ ಹೋಗಿ ಬಪ್ಪು ಬಂದದ್ದು. ಈಗ ಜಸ್ಟ್ ಒಂದು 6:45 ಐತೇನೋ. ಡಿ ಮಾರ್ಟ್ ಫಸ್ಟ್ ಊಟ ಮಾಡ್ತು. ಡಿ ಮಾರ್ಟ್ ಆಲ್ರೆಡಿ ನೋಡಿರ್ತೀರಲ್ಲ, ಡಿ ಮಾರ್ಟ್, ನೆಕ್ಸ್ಟ್ ಜುಡಿಯೋ, ಆಮೇಲೆ ಲೈನಿಂಗ್ ತಪ್ಕಂತ ಅಲ್ಲೆಲ್ಲೋ ಹೋಯ್ತಾಯ್ತಾ. ಆ್ಯಕ್ಚುಲಿ 1 ಟೈಮ್ ಹೋಗಿದ್ದೆ, ಇವತ್ತಲ್ಲಿಗೆ ಹೋದ್ದು. ಬಟ್ ನಮ್ಮ ಅಪ್ಪತಿ ರೂಟ್ ಗೊತ್ತಾಯಿಲ್ಲ, ಎಲ್ಲೆಲ್ಲ ಹೋಗಿ ಆಮೇಲೆ ಅಲ್ಲಿ ಫುಲ್ ಸಂತೆಕಟ್ಟೆ ಫುಲ್ ಟ್ರಾಫಿಕ್ ಫುಲ್ ಜಾಮ್ ಆಯ್ತು. ಅದು ಸಂಜೆ ಮೇಲಂತೂ ತುಂಬ ಗಾಡಿ ಎಲ್ಲ ಓಡಾಡ್ತು. ಮತ್ತು ಇವತ್ತು ಕೆಲವರಿಗೆಲ್ಲ ಸೆಕೆಂಡ್ ಸ್ಯಾಟರ್ಡೆ, ತುಂಬ ಜನ ರಜೆ ಇರುತ್ತೆ, ತಿರ್ಗೋಕ್ಕೆಲ್ಲ ಹೋಗಿರ್ತಾರೆ. ಸೊ ರಶ್ ಇದ್ದಿತ್ತು. ಬಪ್ಪರೊಳಗೆ ಇಷ್ಟೊತ್ತೈತಿ ದಾಯಣಿ ಜೀವ ತಕ್ಕಂತಿದ್ದಿತ್ತು. ನಂಗೆ ಈಗಲೇ ತಂದ್ಕೊಡು ಅಂದಲ್ಲಿ ವಿಡಿಯೋ ನೋಡ್ತಿರ್ಬೋದು ಅವಳು. ಸೊ ನಿನ್ನ ಐಟಮ್ ಇಲ್ಲೇ ಇತ್ತು, ನಾಳೆ ಬೆಳಗ್ಗೆ ತಂದು ಕೊಡ್ತೇನೆ. ಅದು ಅವಳದ್ದು. ಆ್ಯಂಡ್ ಇದೀಗ ವರ್ಕ್ ಮಾಡ್ತೀವಿ, 2 ಬ್ಲೌಸ್ ಸ್ಟಿಚ್ ಮಾಡ್ತೆ ಅಂತ ಮಾಡ್ತೇವೆ ಗೊತ್ತಿಲ್ಲ. ನಾಳೆಗೆ ಫಿನಿಶ್ ಆಗಿ ಕೊಡಬೇಕು. ಆ್ಯಂಡ್ ಈ ಸಾರಿ ಕಾಲಿಗೆ ನೋಡುವ. ಓಕೆ ಬಾಯ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಯಾವುದೇ ಒಂದು ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಡ್ಬೋದು, ಸೊ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ನಂದಿದು ಇನ್ನೂ 1-2 ವೀಡಿಯೋ ಬಿಟ್ಟಿದ್ದಷ್ಟೇ. ಇನ್ನು ಸುಮಾರಿತ್ತು, ಒಂದೊಂದೇ ಕಲಿತಿದ್ದೆ. ಕಾಪಿ ರೈಟ್, ಇನ್ನೊಂದು ರೈಟ್, ಮತ್ತೊಂದು ಹೆಂಗಿರ್ಕ ಯೂಸ್ ಆತಿತ್ತ ಇಲ್ದ, ಸುಮಾರೆಲ್ಲ ಇತ್ತು. ಆ್ಯಂಡ್ ನಂಗೆ ಚಿಕ್ಕ ಟೈಮಲ್ಲಿ ನಾನು ಎಲ್ಲದೂ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಸ್ಟಿಚಿಂಗ್ ಅದೇ ಇದು ವಿಡಿಯೋ ಎಡಿಟಿಂಗ್ ಎಲ್ಲದೂ ಮಾಡ್ಕೊ ತುಂಬ ಕಷ್ಟ ಆಯ್ತು. ಅದು ಸಣ್ಣ ಪುಟ್ಟದಾಗಿ ನನಗೆ ಎಷ್ಟು ಗೊತ್ತು ನಾನು ಮಾಡ್ತಾಯಿದ್ದೆ. ಆ್ಯಂಡ್ ಹಾಯ್ ಗಾಯ್ಸ್, ಇದೆಲ್ಲ ತನು ಹಾಕಂದು ಪಟ ತೋರಿಸಿ ಪಟ ಮನೆ ಬರುತ್ತೆ. ಇದೆಲ್ಲ ಡಿ ಮಾರ್ಟ್. ಇದೊಂದು ರೇಟು ನನಗೂ ಗೊತ್ತಿಲ್ಲ. ಬ್ಯಾಗಿ ಜೀನ್ಸ್, ನಮ್ಮ ಕ್ಯಾಮರಾ ನನ್ನ ಮುಖ ಕಾಮಕಾತಿಲ್ಲ. ಇನ್ನೊಂದು ಇದು ಕ್ಯೂಟ್ ಇತ್ತಲ್ಲ, ಇದು ಐದು ನಂಗೆ ಕೊಡು ಹೇಳಿದೆ, ಅರ್ಥ ಮಾಡುತ್ತಾ ಗೊತ್ತಿಲ್ಲ, ಕೊಡೋದಿಲ್ಲ. ಎತ್ತಾಗಿತ್ತಲ್ಲ, ಚಂದ ಇತ್ತಿದ. ಆ್ಯಂಡ್ ಲಾಸ್ಟ್ ಒನ್ ನನ್ನ ಫೇವ್ರೆಟ್, ಅವಳ ಫೇವ್ರೆಟ್. ನಾಟಿಗೆ ಬೆಂಗಳೂರಿಗೆ ವಾತಿದ್ದಲ್ಲ, ಚಳಿ ಇರುತ್ತಲ್ಲ, ಇದು ಚಂದ ಇತ್ತೇನೋ ಒಂಥರ, ಅದಕ್ಕೆ ತಗೊಂಡದ್ದು. ಇದೊಂದು ಇಲ್ಲೇ ಇದ್ದಳು ನಮ್ಮ ಕ್ಯಾಮ್ರಾಮನ್ ಒಳ್ಳೆ ಅಮ್ಮಂಗೆ. ಇದು ನಂಗೆ ಬೆಂಗಳೂರಿಗ ಬ್ರಷ್ ನಿಂಗಲ್ಲಿ ಬೆಂಗಳೂರು ಸಿಕ್ಕೋದಿಲ್ಲ.
ಆ್ಯಂಡ್ ಇದು ನಾವು ಒಯ್ದಿದ್ಯಲ್ಲ ಇದೆರಡು ಅವಳತ್ತು. ನೆಕ್ಸ್ಟ್ ಇನ್ನೂ ತಗೊಂಡಿದ್ದಳು ಬಿಸ್ಕತ್ ಶೂ ಇತ್ತು ಒಂದು ಆಚೆ ಹೊರಗಿತ್ತು, ಅದೆಂತ ತಗೊಂಡಿದ್ದೆ, ಚಾಕ್ಲೇಟ್ ಎಲ್ಲ ತಿಂದಾಳ. ಒಂದು ಲಿಪ್ ಬಾಮ್ ಇತ್ತು, ಅದಿತ್ತು ಲಿಪ್ ಬಾಮ್ ಜಸ್ಟ್, ಅದೇ ಅಷ್ಟೇ. ಇವಳಿಗೊಂದು ಶೂ, ಅಮ್ಮಂಗೊಂದು ಚಪ್ಪಲಿ. ಆ್ಯಂಡ್ ನಾನು ಕೆಲಸ ಬಿಟ್ಟು ಬಂದು ವೀಡಿಯೋ ಮಾಡೋದದು ತೋರಿಸ್ಬೇಕಂತ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ.